ಒಂದು ನದಿಯ ದಡದ ಮೇಲೆ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಭಗವಂತನ ಮೇಲೆ, ಧರ್ಮದ ಮೇಲೆ, ಪೂಜೆಗಳ ಮೇಲೆ ತುಂಬ ನಂಬಿಕೆ. ಏನೇ ಆಗುತ್ತೆ ಭಗವಂತನ ಕೃಪೆಯಿಂದನೇ ಆಗುತ್ತೆ ಅಂತಕ್ಕಂಥ ಬಲವಾದ ನಂಬಿಕೆ. ಒಂದು ಪೂಜೆ ಪುರಸ್ಕಾರಗಳನ್ನು ತುಂಬ ಮಾಡ್ತಾ ಇದ್ದ. ಒಂದು ದಿವಸ ಏನಾಗುತ್ತೆ, ಆ ನದಿಯಲ್ಲಿ ಮಳೆ ಹೆಚ್ಚಾಗಿ ಪ್ರವಾಹ ಬಂದ್ಬಿಡುತ್ತೆ. ಪ್ರವಾಹ ಬಂದಾಗ ನದಿಯ ನೀರೇನಾಗುತ್ತೆ, ಆ ದಡದ ಮೇಲಿರತಕ್ಕಂಥ ಹಳ್ಳಿಗೆ ನುಗ್ಗುತ್ತೆ. ಆಗ ರಕ್ಷಣಾ ಪಡೆಗಳು ಬಂದು ಘೋಷಣೆಗಳನ್ನು ಕೂಗ್ತವೆ. ಇಡೀ ಹಳ್ಳಿಯ ಜನಗಳಿಗೆ ಒಂದು ಘೋಷಣೆಯನ್ನು ಕೊಡ್ತವೆ. ನೀವು ಬೇಗ ಬೇಗ ತಮ್ಮ ಮನೆಗಳನ್ನು ಬಿಟ್ಟು ಬಹಳ ಸೇಫ್ ಆಗಿರತಕ್ಕಂಥ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಹೋಗ್ಬಿಡಿ. ಈ ಹಳ್ಳಿ ನದಿಯ ನೀರಿನಿಂದ ಮುಳುಗಿ ಹೋಗ್ಬಿಡುತ್ತೆ. ಬೇಗ ಬೇಗ ನಿಮ್ಮ ಮನೆಗಳನ್ನು ಖಾಲಿ ಮಾಡಿಕೊಂಡು ನಿಮಗೆ ಬೇಕಾದಂತಹ ಸಾಮಾನುಗಳನ್ನು ತಗೊಂಡು ಹೋಗಿ ಅಂತಕ್ಕಂಥ ಘೋಷಣೆಗಳನ್ನು ಕೂಗ್ತವೆ. ಬಹಳ ಜನ ತಮ್ಮ ಮನೆಗಳನ್ನು, ಮಠಗಳನ್ನು ಬಿಟ್ಟು ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಗೊಂಡು ಸೇಫ್ ಆಗಿರ್ತಕ್ಕಂಥ ಜಾಗಕ್ಕೆ ಹೋಗ್ತಾ ಇರ್ತವೆ. ಅದು ಈ ವ್ಯಕ್ತಿ ಏನಿದ್ದಾನೆ, ಭಗವಂತನ ಮೇಲೆ ತುಂಬ ನಂಬಿಕೆ ಇರತಕ್ಕಂಥ ವ್ಯಕ್ತಿ ಮನೆಯಲ್ಲೇ ಕೂತಿರ್ತಾನೆ. ಆವಾಗ ಒಂದು ಜೀಪು ಅವನ ಮನೆ ಮುಂದೆ ಬರುತ್ತೆ. ಜೀಪಲ್ಲಿ ಅನೇಕ ಜನ ಕೂತಿರ್ತವೆ. ಆ ಜೀಪ್ ಡ್ರೈವರ್ ಕೇಳ್ತಾನೆ, ನೋಡಪ್ಪ, ಈ ನದಿಯ ಪ್ರವಾಹ ಜಾಸ್ತಿ ಆಗ್ತಾ ಇದೆ, ಈ ಹಳ್ಳಿ ಮುಳುಗಿ ಹೋಗುತ್ತೆ, ನಿನ್ನ ಮನೆ ಕೂಡ ಮುಳುಗುತ್ತೆ, ನಿನ್ನ ಜೀವವನ್ನು ಕಾಪಾಡ್ಕೋಬೇಕು, ಬಾ ನನ್ನ ಜೀಪಲ್ಲಿ ಕೂತ್ಕೋ, ನಿನಗೆ ಸುರಕ್ಷಿತವಾದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನನಗೆ ಭಗವಂತನ ಮೇಲೆ ತುಂಬ ನಂಬಿಕೆ ಇದೆ. ಈ ಪ್ರವಾಹ ತಾನಾಗೆ ತಾನು ಕಮ್ಮಿ ಆಗುತ್ತೆ, ನನಗೆ ಭಗವಂತ ರಕ್ಷಣೆ ಮಾಡ್ತಾನೆ, ನಾನು ಯಾವಾಗಲೂ ಪೂಜೆ ಮಾಡ್ತೀನಿ, ಅವನ ಮೇಲೆ ನಂಬಿಕೆ ಜಾಸ್ತಿ, ನೀವು ಹೋಗಿ ನಾನು ಈ ಮನೆಯನ್ನು ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾನೆ. ಎಷ್ಟೇ ಕೇಳ್ಕೊಂಡು ಬರೋದಿಲ್ಲ. ಆ ಜೀಪು ಹೋಗ್ಬಿಡುತ್ತೆ. ನದಿಯ ನೀವೇನಾಗುತ್ತೆ, ಕಾಂಪೌಂಡ್ ಮಟ್ಟಕ್ಕೆ ಬರುತ್ತೆ. ಆ ಮನೆಯ ಕಾಂಪೌಂಡ್ ಮಟ್ಟಕ್ಕೆ ಬರುತ್ತೆ. ಆವಾಗ ಒಂದು ದೋಣಿ ತೇಲ್ಕೊಂಡು ಇವನ ಮನೆ ಮುಂದೆ ಬರುತ್ತೆ. ಆ ದೋಣಿಯ ನಾವಿಕ ಹೇಳ್ತಾನೆ, ನೋಡಪ್ಪ, ಕೆಲವು ಸಮಯದಲ್ಲಿ ಈ ನೀವೇನಾಗುತ್ತೆ, ನದಿಯ ನೀವೇನಾಗುತ್ತೆ, ಜಾಸ್ತಿ ಆಗುತ್ತೆ, ನಿನ್ನ ಮನೆ ಮುಳುಗಿ ಹೋಗುತ್ತೆ, ನೀನು ಸತ್ತೋಗ್ಬಿಡ್ತೀಯ, ಬಂದು ದೋಣಿಯಲ್ಲಿ ಕೂತ್ಕೋ, ನಿನಗೆ ನಾನು ಸುರಕ್ಷಿತವಾದಂಥ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗಲೂ ಕೂಡ ಈ ವ್ಯಕ್ತಿ ಏನು ಹೇಳ್ತಾನೆ, ಇಲ್ಲ, ನಾನು ದೋಣಿಯಲ್ಲಿ ಕೂತ್ಕೊಳೋದಿಲ್ಲ ಅಂತಾನೆ. ನನಗೆ ಭಗವಂತನ ಮೇಲೆ ತುಂಬ ನಂಬಿಕೆ ಇದೆ, ಈ ನದಿಯ ನೀರು ತಾನಾಗೆ ಕಮ್ಮಿ ಆಗುತ್ತೆ, ಭಗವಂತ ನನಗೆ ರಕ್ಷಣೆ ಮಾಡ್ತಾನೆ, ನೀವು ಹೋಗಿ, ನಾನು ಈ ಮನೆಯನ್ನು ಬಿಟ್ಟು ಬರೋದಿಲ್ಲ ಅಂತಾನೆ. ಆ ದೋಣಿಯವನು ಎಷ್ಟು ಕೇಳೋದು ಬರೋದಿಲ್ಲ, ದೋಣಿನೂ ಕೂಡ ಹೋಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಕೆಲವೇ ಸಮಯದಲ್ಲಿ ನದಿಯ ನೀರು ಏನಾಗುತ್ತೆ, ಜಾಸ್ತಿ ಆಗಿ ಇವನ ಮನೆಯ ಮೇಲ್ಛಾವಣಿಯಷ್ಟು ನೀರು ಏನಾಗುತ್ತೆ, ತುಂಬಿಕೊಳ್ಳುತ್ತೆ. ಇವನು ಮೇಲ್ಛಾವಣಿಯ ಮೇಲೆ ನಿಂತ್ಕೊಳ್ತಾನೆ. ಆಗ ಒಂದು ಹೆಲಿಕಾಪ್ಟರ್ ಇವನ ಮನೆ ಮೇಲೆ ಬರುತ್ತೆ. ಮೇಲಿಂದ ಹಗ್ಗ ಕೂಡ ಹಾಕುತ್ತೆ. ಒಬ್ಬ ಹಗ್ಗ ಹಾಕ್ತಾನೆ. ಆ ಪೈಲಟು ಹಗ್ಗವನ್ನು ಇವನ ಮನೆ ಮೇಲೆ ಹಾಕ್ತಾನೆ. ಅವನು ಕೂಗಿ ಹೇಳ್ತಾನೆ, ನೋಡಪ್ಪ, ಕೆಲವೇ ಸೆಕೆಂಡ್ಗಳಲ್ಲಿ ನಿನ್ನ ಮನೆ ಮುಳುಗಿ ಹೋಗ್ಬಿಡುತ್ತೆ, ನೀನು ಈ ಹಗ್ಗವನ್ನು ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ, ನಿನಗೆ ಸುರಕ್ಷಿತವಾದಂಥ ಜಾಗ ಕರ್ಕೊಂಡು ಹೋಗ್ತೀನಿ, ನಿನ್ನ ಜೀವವನ್ನು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆಗಲೂ ಕೂಡ ಈ ವ್ಯಕ್ತಿ ಅದೇ ಮಾತನ್ನು ಹೇಳ್ತಾನೆ, ನಾನು ಈ ಹಗ್ಗವನ್ನು ಹಿಡ್ಕೊಳೋದಿಲ್ಲ. ಯಾಕೆಂತ ಹೇಳಿದ್ರೆ, ನನಗೆ ಭಗವಂತನ ಮೇಲೆ ತುಂಬ ನಂಬಿಕೆ ಇದೆ, ನಾನು ಈ ಹಗ್ಗವನ್ನು ಹಿಡ್ಕೊಳ್ಳಲ್ಲ, ಈ ಪ್ರವಾಹದ ನೀರು ತಾನಾಗೇ ಕಮ್ಮಿ ಆಗುತ್ತೆ, ನಾನು ಎಲ್ಲೇ ಇರ್ತೀನಿ ಅಂತಲೇ ಆ ಹೆಲಿಕಾಪ್ಟರ್ ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ಆ ಹೆಲಿಕಾಪ್ಟರ್ ಹೋದ್ಮೇಲೆ ಕೆಲವೇ ಸೆಕೆಂಡ್ಗಳಲ್ಲಿ ಪ್ರವಾಹದ ನೀವೇನಾಗುತ್ತೆ, ಜಾಸ್ತಿ ಆಗುತ್ತೆ, ಮನೆ ಮುಳುಗಿ ಹೋಗುತ್ತೆ, ಆ ವ್ಯಕ್ತಿ ಕೂಡ ಸತ್ತೋಗ್ತಾನೆ.
ಆ ವ್ಯಕ್ತಿ ಸತ್ತೋದ್ಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸತ್ತಂತಹ ವ್ಯಕ್ತಿ ಭಗವಂತನ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಭಗವಂತನ ಮುಂದೆ ಈ ವ್ಯಕ್ತಿಯನ್ನು ತಂದಾಗ ಈ ವ್ಯಕ್ತಿಗೆ ತುಂಬ ಸಿಟ್ಟು ಬಂದಿರುತ್ತೆ. ಭಗವಂತನ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಭಗವಂತ ನಗ್ತಾ ಇರ್ತಾನೆ. ಈ ವ್ಯಕ್ತಿ ಕೇಳ್ತಾನೆ ಸಿಟ್ಟಲ್ಲಿ, ಭಗವಂತ, ನಿನ್ನ ಮೇಲೆ ನನಗೆ ಎಷ್ಟು ನಂಬಿಕೆ ಇತ್ತು. ನಾನು ತುಂಬಾ ಪೂಜೆ ಮಾಡ್ತಾ ಇದ್ದೆ, ಅಚಲ ನಂಬಿಕೆ ಇತ್ತು ನಿನ್ನ ಮೇಲೆ. ಆದರೆ ನೀನು ನನಗೆ ಉಳಿಸ್ಲಿಲ್ವಲ್ಲ, ನನಗೆ ಸಾಯಿಸ್ಬಿಟ್ಟೆ ನೀನು, ನನ್ನ ನಂಬಿಕೆಯನ್ನು ನೀನು ಉಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟಲ್ಲಿ ಆ ವ್ಯಕ್ತಿ ಭಗವಂತನಿಗೆ ಕೇಳ್ತಾನೆ. ಭಗವಂತ ನಕ್ಕೊಂಡು ಹೇಳ್ತಾನೆ, ನಾನು ನಿನಗೆ ಸಾಯಿಸಿಲ್ಲ ಅಂತಾನೆ, ನೀನೇ ನಿನಗೆ ಸಾಯಿಸ್ಕೊಂಡಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಅದು ಹೇಗೆ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ನೋಡು, ನಿನ್ನ ಮನೆ ಮುಂದೆ ಮೊದಲು ಜೀಪ್ ಬಂತು, ಆಮೇಲೆ ಬೋಟ್ ಬಂತು, ಆಮೇಲೆ ನಿನ್ನ ಮನೆಯ ಮೇಲೆ ಹೆಲಿಕಾಪ್ಟರ್ ಕೂಡ ಬಂತು. ಆ ಜೀಪು, ಆ ಬೋಟು, ಆ ಹೆಲಿಕಾಪ್ಟರು ಕಳಿಸಿದ್ದು ನಾನೇ. ಆದರೆ ನೀನು ಆ ಜೀಪಲ್ಲಿ ಹತ್ತಿ ಕೂತ್ಕೊಳ್ಳುವಷ್ಟು ಪ್ರಯತ್ನವೂ ಪಡಲಿಲ್ಲ, ಆ ದೋಣಿಯಲ್ಲಿ ಕೂತ್ಕೊಳ್ಳುವಷ್ಟು ಪ್ರಯತ್ನವೂ ಪಡಲಿಲ್ಲ. ಆ ಹಗ್ಗವನ್ನು, ಹೆಲಿಕಾಪ್ಟರ್ ಹಾಕಿರ್ತಕ್ಕಂಥ ಹಗ್ಗವನ್ನು ಹಿಡಿದುಕೊಳ್ಳುವಷ್ಟು ಪ್ರಯತ್ನ ಕೂಡ ನೀನು ಪಟ್ಟಿಲ್ಲ. ಅಂದರೆ ಯಾವ ವ್ಯಕ್ತಿ ತನಗೆ ತಾನೇ ಸಹಾಯ ಮಾಡ್ಕೊಳೋದಿಲ್ಲ, ನಾನೂ ಕೂಡ ಆ ವ್ಯಕ್ತಿಗೆ ಸಹಾಯ ಮಾಡೋದಿಲ್ಲ. ನಾನು ನಿನಗೆ ಸಹಾಯ ಮಾಡಬೇಕು ಅಂತ ಬಂದೆ, ನಿನಗೆ ನೀನು ಸಹಾಯ ಮಾಡಿಕೊಂಡಿಲ್ಲ, ಅದಕ್ಕೆ ನೀನು ಸತ್ತೋದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇದರಿಂದ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ, ಭಗವಂತ ಯಾರಿಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಸಹಾಯವನ್ನು ಯಾರು ಮಾಡ್ಕೊಳ್ತವೆ ಅಂತಹ ವ್ಯಕ್ತಿಗಳಿಗೆ ಭಗವಂತ ಏನು ಮಾಡ್ತಾನೆ, ಸಹಾಯ ಮಾಡ್ತಾನೆ. ಬಹಳಷ್ಟು ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಓದೋದೇ ಇಲ್ಲ, ಬುಕ್ಸ್ ಮುಟ್ಟೋದೇ ಇಲ್ಲ. ಆದರೆ ಎಕ್ಸಾಮ್ ಟೈಮಲ್ಲಿ, ಫಲಿತಾಂಶದ ಸಮಯದಲ್ಲಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ತೆಂಗಿನಕಾಯಿ ಹೊಡೆಸ್ತಕ್ಕಂಥದ್ದು, ಇವೆಲ್ಲ ಮಾಡ್ತವೆ. ಅಂತಹ ವಿದ್ಯಾರ್ಥಿಗಳಿಗೆ ಇದು ಕಿವಿ ಮಾತು. ಯಾವ ವಿದ್ಯಾರ್ಥಿ ಇಡೀ ವರ್ಷ ಓದೋದಿಲ್ಲ, ಅವನು ಭಗವಂತನಲ್ಲಿ ಏನೇ ಕೇಳ್ಕೊಂಡು ಫಲಿತಾಂಶ ನೆಗೆಟಿವ್ನೇ ಆಗುತ್ತೆ. ಯಾವ ವಿದ್ಯಾರ್ಥಿ ತುಂಬ ಸ್ವಪ್ರಯತ್ನದಿಂದ ಓದ್ತಾನೆ, ಕಷ್ಟಪಡ್ತಾನೆ, ಕಷ್ಟಪಟ್ಟು ಆಮೇಲೆ ಭಗವಂತನಿಗೆ ಕೇಳ್ಕೊಳ್ತಾನೆ, ಆವಾಗ ಭಗವಂತ ಅವನಿಗೆ ಸಹಾಯ ಮಾಡ್ತಾನೆ. ಈ ಕಥೆಯಿಂದ ನಮಗಿದೇ ಗೊತ್ತಾಗೋದು, ಯಾವ ವ್ಯಕ್ತಿ ತನಗೆ ತಾನು ಸಹಾಯ ಮಾಡ್ಕೊಳೋದಿಲ್ಲ, ಭಗವಂತನೂ ಕೂಡ ಅವನಿಗೆ ಸಹಾಯ ಮಾಡೋದಿಲ್ಲ ಅಂತಕ್ಕಂಥದ್ದು. ಹೌದಲ್ವಾ?